ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಮೊದಲೇ ಸಂಕಷ್ಟದಲ್ಲಿದ್ದ ವರಿಷ್ಠರಿಗೆ ಅಚ್ಚರಿಯ ಮತ್ತೊಂದು ಶಾಕಿಂಗ್ ಸುದ್ದಿ ದೆಹಲಿಗೆ ತಲುಪಿದೆ. ಕರ್ನಾಟಕದಲ್ಲಿ ಪಕ್ಷವೇ ಇಬ್ಬಾಗ ಆಗುವ ಮುನ್ಸೂಚನೆ ಸಿಕ್ಕಿದೆ. ರಾಷ್ಟ್ರೀಯವಾಗಿ ಬಲ ಕಳೆದುಕೊಳ್ತಿರುವಂತಹ ಕಾಂಗ್ರೆಸ್ಗೆ ಅಸ್ತಿತ್ವದ ಬಗ್ಗೆನೇ ದೊಡ್ಡ ಚಿಂತೆಯಾಗಿದೆ. ಒಂದೊಂದೇ ರಾಜ್ಯಗಳನ್ನು ಕಳೆದುಕೊಂಡು ಈಗ ಬಲಿಷ್ಠ ಸರ್ಕಾರ ಅಂತ ಉಳಿದುಕೊಂಡಿರೋದು ಕರ್ನಾಟಕ ಮಾತ್ರ. ಆದರೆ ಕರ್ನಾಟಕದಲ್ಲೂ ಈಗ ಸರ್ಕಾರ ಪತನವಾಗುತ್ತಾ ಅನ್ನುವ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ರಾಜ್ಯದ ಕೈ ನಾಯಕರು. ಸಿಎಂ ಬದಲಾವಣೆ ವಿಚಾರ ಪಕ್ಷವನ್ನು ಇಬ್ಬಾಗ ಮಾಡಿಬಿಡುತ್ತಾ ಅನ್ನುವ ಆತಂಕ ವರಿಷ್ಠರನ್ನ ಕಾಡೋದಕ್ಕೆ ಶುರುವಾಗಿದೆ. ಸಿದ್ದು ಡಿಕೆ ಆಟಕ್ಕೆ ಹೈಕಮಾಂಡ್ ಸುಸ್ತಾಗಿ ಹೋಗಿದೆ. ಇಷ್ಟು ದಿನ ಡಿಕೆ ಅವರ ಹಿಂದುತ್ವದ ಅಸ್ತ್ರಕ್ಕೆ ವರಿಷ್ಠರು ದಂಗಾಗಿ ಹೋಗಿದ್ರು. ದೆಹಲಿ ನಾಯಕರ ಕೆಂಗಣ್ಣಿಗೂ ಗುರಿಯಾಗಿತ್ತು. ಈಗ ಸಿದ್ದು ಬಣದ ಸರದಿ. ಸಿದ್ದರಾಮಯ್ಯ ಅವರ ಬಣ ಈಗ ವರಿಷ್ಠರ ವಿರುದ್ಧ ತಿರುಗಿ ಬೀಳ್ತಾ ಇದೆ. ಹೊಸ ವಾರ್ನಿಂಗ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ದಿನ ದಿನಕ್ಕೂ ಬೆಚ್ಚಿ ಬೀಳ್ತಾ ಇದೆ. ಸಿದ್ದು ಬಣದ ನಾಯಕರು ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಸೇರ್ತಾರ ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬರ್ತಿರುವಂಥದ್ದು. ಈ ಮುಂಚೆ ಹೈಕಮಾಂಡ್ ಅಂಗಳಕ್ಕೆ ಡಿಕೆ ಎಸೆದಿದ್ದ ಬಾಂಬು ಏನು ದೊಡ್ಡ ವಿಚಾರ ಅಲ್ಲ. ಅದಕ್ಕಿಂತಲೂ ದೊಡ್ಡದಾದಂತಹ ಭಾರಿ ಶಾಕನ್ನ ಈಗ ಸಿದ್ದು ಬಣದಿಂದ ಕೊಡ್ತಾ ಇರುವಂಥದ್ದು. ಡಿಕೆ ಅವರ ನಡೆಗಿಂತಲೂ ಸಿದ್ದು ಬಣದ ನಡೆ ದಿಗಿಲನ್ನು ಹುಟ್ಟಿಸಿದೆ. ಯಾಕಂದ್ರೆ ಇದು ಸರ್ಕಾರದ ಅಸ್ತಿತ್ವದ ಪ್ರಶ್ನೆ. ಹಾಗಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಕ್ಷಣಗಣನೆ ಆರಂಭವಾಯ್ತಾ? ಹೈಕಮಾಂಡ್ಗೆ ಎದುರಾದಂತಹ ಅತಿ ದೊಡ್ಡ ಸಂಕಷ್ಟ ಏನು? ಸಿದ್ದು ಬಣದಿಂದ ಬಂದಂತಹ ಆ ಶಾಕಿಂಗ್ ವಿಚಾರ ಏನು ಗೊತ್ತಾ? ಟಗರು ಬೆಂಬಲಿಗರ ಆಟ ಏನು? ಡಿಕೆ ಅವರ ಮುಂದಿನ ನಡೆ ಏನು? ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಬಜೆಟ್ ಅಧಿವೇಶನ ಇದೆ. ಆದರೆ ಬಜೆಟ್ಗೂ ಮುನ್ನವೇ ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ. ವಿಪಕ್ಷದಿಂದ ಹಿಡಿದು ಸಾರ್ವಜನಿಕ ವಲಯದಲ್ಲೂ ಬಜೆಟ್ ಕುರಿತಾಗಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಬಜೆಟ್ ನಂತರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತಾ? ಈ ಬಗ್ಗೆ ಚರ್ಚೆಗಳು ಜೋರಾಗಿದೆ. ನೀವೆಲ್ಲರೂ ಗಮನಿಸಿರೋ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 2 ತಿಂಗಳಿಂದ ನಡೀತಿರುವಂತಹ ಈ ವಿದ್ಯಮಾನಗಳನ್ನು ನಾವು ಗಮನಿಸಿದ್ರೆ ಮೇಲ್ನೋಟಕ್ಕೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಯುವುದು ಕಷ್ಟ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಬರುವ ಮೇ ತಿಂಗಳಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ತುಂಬುತ್ತೆ. ಇದೇ ಸಂದರ್ಭದಲ್ಲಿ ಈ ಹಿಂದೆ ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿದೆ ಅಂತ ಹೇಳ್ತಿದ್ದಾರೆ ಒಪ್ಪಂದ. ಸಿಎಂ ಬದಲಾವಣೆ ಆಗಲೇಬೇಕು ಅಂತ ಡಿಕೆ ಅವರು ಪಕ್ಷದ ದೆಹಲಿ ವರಿಷ್ಠರ ಬಳಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಯಾವುದೇ ಸಂದರ್ಭ ಎದುರಾದರೂ, ಎಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆದರೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡದೇ ಇರೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀರ್ಮಾನಿಸಿದ್ದಾರೆ. ಈಗಾಗಲೇ ತಮ್ಮ ಬೆಂಬಲಿಗ ಸಚಿವರ ಮೂಲಕವಾಗಿ ಹೈಕಮಾಂಡ್ಗೆ ಹಲವು ಬಾರಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಎರಡೂ ಕಡೆಯಿಂದಲೂ ದೆಹಲಿಗೆ ಸಂದೇಶ ರವಾನೆ ಆಗಿದೆ. ಹೀಗಾಗಿ ಈಗ ವರಿಷ್ಠರು ಏನು ತೀರ್ಮಾನ ಕೈಗೊಳ್ತಾರೆ? ಎಲ್ಲರ ಚಿತ್ತ ಈಗ ದೆಹಲಿ ಕಡೆಗಿದೆ. ಈಗ ನಾವು ಹೈಕಮಾಂಡ್ ಕಡೆಯಿಂದ ನೋಡಿದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಯಾವುದೇ ತೀರ್ಮಾನ ಕೈಗೊಂಡ್ರು ಅಥವಾ ತೀರ್ಮಾನ ತೆಗೆದುಕೊಳ್ಳದೇ ಇದ್ರು ಎರಡೂ ಕಷ್ಟದ ಪರಿಸ್ಥಿತಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ. ನೀವೇ ಊಹೆ ಮಾಡಿ, ಸಿದ್ದರಾಮಯ್ಯ ಅವರನ್ನೇನಾದರೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರೆ ಅಥವಾ ಮನವೊಲಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರೆ ಅದಕ್ಕೆ ಒಪ್ತಾರ ಅವರು? ಅದು ಸಾಧ್ಯ ಆಗದೇ ಇರೋ ಕೆಲಸ. ಹಾಗೊಂದು ವೇಳೆ ಬಲವಂತದ ಕ್ರಮಕ್ಕೇನಾದರೂ ಮುಂದಾದರೆ ರಾಜ್ಯದಲ್ಲಿ ಸರ್ಕಾರ ಅಸ್ತಿತ್ವದಲ್ಲೇ ಇರೋದಿಲ್ಲ. ನೋಡಿ, ಎಂತಹ ಕಷ್ಟದ ಪರಿಸ್ಥಿತಿಗೆ ಬಂದು ತಲುಪಿದೆ ಕಾಂಗ್ರೆಸ್ ಹೈಕಮಾಂಡ್. ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಶಕ್ತಿ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಕಾಂಗ್ರೆಸ್ಸನ್ನೇ ನಂಬಿ ಕೂರೋದಕ್ಕೆ ಸಿದ್ದರಾಮಯ್ಯ ಅವರು ಅಥವಾ ಅವರ ಬೆಂಬಲಿಗರು ತಯಾರಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವರಿಗಿಂತ ಅವರ ಬೆಂಬಲಿಗರು ಒಂದು ವೇಳೆ ಏನಾದರೂ ತಲೆದಂಡದಂತಹ ಸನ್ನಿವೇಶ ಎದುರಾದರೆ ಅವರ ಬೆಂಬಲಿಗ ಶಾಸಕರು ಒಂದಷ್ಟು ಮಂದಿ ಬಿಜೆಪಿ ಸೇರಿ ಮುಂದಿನ ದಾರಿ ಕಂಡುಕೊಳ್ಳುವಂತಹ ಆಲೋಚನೆಯಲ್ಲಿದ್ದಾರೆ. ಇದು ಬಹಳ ಶಾಕಿಂಗ್ ವಿಚಾರ ಹೈಕಮಾಂಡ್ಗೆ. ಮತ್ತೊಂದು ಕಡೆ ಒಪ್ಪಂದದಂತೆ ಅಧಿಕಾರ ಹಸ್ತಾಂತರ ಆಗದೇ ಇದ್ರೆ ಮುಂದಿನ ಪರಿಣಾಮಗಳಿಗೆ ನಾನು ಜವಾಬ್ದಾರನಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿ ಬಂದಿದ್ದಾರೆ. ಹೀಗಾಗಿ ಈ ಬಜೆಟ್ ನಂತರದಲ್ಲಿ, ಅದರಲ್ಲೂ ಮೇ ತಿಂಗಳ ನಂತರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪಕ್ಷದ ನಾಯಕರ ಅಭಿಪ್ರಾಯದಲ್ಲೇ ಅನಿಶ್ಚಿತತೆ ಇದೆ. ಸರ್ಕಾರ ಇದ್ದಷ್ಟು ದಿನ ಕಾಲ ದೂಡೋದು ಅಂತ ಹೇಳಿ ಆ ರೀತಿಯ ಪರಿಸ್ಥಿತಿಯಲ್ಲಿದ್ದಾರೆ. ವೀಕ್ಷಕರೇ, ಇಲ್ಲಿವರೆಗೂ ಏನು ಅಂದ್ಕೊಂಡಿದ್ರು ಅದಕ್ಕೆ ತದ್ವಿರುದ್ಧವಾದಂತಹ ಪರಿಸ್ಥಿತಿ ಇದೆ. ಮೇಲ್ನೋಟಕ್ಕೆ ಭವಿಷ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಸೇರಿದ್ರು ಆಶ್ಚರ್ಯ ಇಲ್ಲ ಅನ್ನುವಂಥ ಒಂದಷ್ಟು ಸುದ್ದಿಗಳು, ವದಂತಿಗಳು ಹಬ್ಬಿವೆ. ಅದಕ್ಕೆ ಅವರ ಇತ್ತೀಚಿನ ನಡೆಗಳು ಹಿಂದುತ್ವದ ಸಿದ್ಧಾಂತಗಳಿಗೆ ತುಂಬ ಹತ್ತಿರ ಆಗ್ತಿರುವಂಥದ್ದು, ಅಥವಾ ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದು, ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಅವರನ್ನು ವಿಶೇಷ ಅತಿಥಿಯಾಗಿ ಸತ್ಕಾರ ಮಾಡಿದ್ದು, ಇದಾದ ನಂತರದಲ್ಲಿ ರಾಜ್ಯಕ್ಕೆ ಬಂದ ನಂತರದಲ್ಲಿ ಕುಂಭಮೇಳದ ಬಗ್ಗೆ ಹಾಡಿ ಹೊಗಳಿದ್ದು, ಅದೇ ರೀತಿ ಕೊಯಮತ್ತೂರಿನಲ್ಲಿ ಅಮಿತ್ ಶಾ ಅವರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದು, ಅದಕ್ಕೂ ಹೆಚ್ಚಾಗಿ ಪದೇ ಕೇಂದ್ರ ನಾಯಕರನ್ನ, ಸಚಿವರನ್ನ ಭೇಟಿಯಾಗ್ತಿದ್ದಾರೆ.
ಅದು ರಾಜ್ಯದ ಅಭಿವೃದ್ಧಿ ಯೋಜನೆಗಳ ವಿಚಾರವಾಗಿ ಅನ್ನೋದು ವಾಸ್ತವ ಸಂಗತಿ. ಆದರೆ ರಾಜಕೀಯವಾಗಿ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಕಲ್ಪಿಸಲಾಗ್ತಾ ಇದೆ. ಇದೆಲ್ಲವನ್ನು ಗಮನಿಸಿದಾಗ ಎಲ್ಲೋ ಬಿಜೆಪಿಗೆ ಹತ್ತಿರ ಆಗ್ತಿದ್ದಾರೆ ಅಂತ ಅನ್ಸೋದು ಸಹಜ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಆತಂಕಕಾರಿ ಅನ್ಸೋದು ಡಿ ಕೆ ಶಿವಕುಮಾರ್ ಅಲ್ಲ, ಬದಲಾಗಿ ಸಿದ್ದು ಬಣ. ಯಾಕಂದರೆ ಡಿ ಕೆ ಶಿ ಅವರು ಎಲ್ಲವನ್ನ ತಾಳ್ಮೆಯಿಂದ ಜಾಣತನದಿಂದ ನಿಭಾಯಿಸ್ತಾ ಇದ್ದಾರೆ. ಅದಕ್ಕೂ ಮಿಗಿಲಾಗಿ ತಾನು ಯಾವುದೇ ಕಾರಣಕ್ಕೂ ಪಕ್ಷವನ್ನು ತ್ಯಜಿಸೋದಿಲ್ಲ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿರೋದು ಈಗ ಕಾಂಗ್ರೆಸ್ನಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಇಲ್ಲಿ ಡಿ ಕೆ ಶಿ ಅವರನ್ನು ಪ್ರಮುಖವಾಗಿ ಕೆರಳಿಸಿದ್ದು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಹೇಳಿಕೆಗಿಂತ ಬೆಂಬಲಿಗರ ಹೇಳಿಕೆಗಳು ವರ್ತನೆಗಳನ್ನು ನೋಡಿಕೊಂಡು ಸಿದ್ದರಾಮಯ್ಯ ಅವರು ಸುಮ್ಮನಿದ್ದಾರಲ್ಲ, ಇದು ಅವರನ್ನು ಕೆರಳಿಸಿರುವಂಥದ್ದು. ಹೀಗಾಗಿ ಇದೆಲ್ಲದರ ಹಿಂದೆ ಸಿದ್ದರಾಮಯ್ಯ ಅವರ ಕೈವಾಡ ಇಲ್ಲ ಅನ್ನೋದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹಜವಾಗಿ ಇದೇ ರೀತಿ ಅನಿಸಿರುತ್ತೆ. ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ದೆಹಲಿ ವರಿಷ್ಠರ ಭೇಟಿ ಸಂದರ್ಭದಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸೋದಕ್ಕೆ ಸಿದ್ಧ, ಆದರೆ ನೀವೇನು ಮಾತು ಕೊಟ್ಟಿದ್ದೀರಿ ಅದನ್ನು ಮೊದಲು ಉಳಿಸ್ಕೊಳ್ಳಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ರಾಜೀನಾಮೆ ಕೇಳಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ಅಥವಾ ಈ ವಿಚಾರದಲ್ಲಿ ಏನಾದರೂ ಒಂದು ಸ್ಪಷ್ಟ ನಿರ್ಧಾರವನ್ನು ತೀರ್ಮಾನವನ್ನು ಕೈಗೊಳ್ಳಿ, ಇಲ್ಲದಿದ್ದರೆ ತನ್ನ ದಾರಿ ತನಗೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿರುವುದಂತೂ ಸತ್ಯ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕೈ ಹಾಕೋದು ಅಂತ ಹೇಳಿದ್ರೆ ಹಾವಿರುವ ಹುತ್ತಕ್ಕೆ ಕೈ ಹಾಕದಂತೆ. ಸರ್ಕಾರ ಪತನ ಆಗೋದಷ್ಟೇ ಅಲ್ಲ, ಪಕ್ಷನೇ ಇಬ್ಬಾಗ ಆಗೋಗುತ್ತೆ. ಆ ರೀತಿಯಾದರೆ ಒಂದೇ ಏಟಿಗೆ ಬಿಜೆಪಿಯ ಕನಸು ನನಸಾಗುತ್ತೆ, ಅದು ಕಾಂಗ್ರೆಸ್ ಮುಕ್ತ ಭಾರತ. ಯಾಕಂದರೆ ರಾಷ್ಟ್ರೀಯ ಕಾಂಗ್ರೆಸ್ಗೆ ಕರ್ನಾಟಕನೇ ಈಗ ಶಕ್ತಿ ಕೇಂದ್ರ, ದೆಹಲಿ ಅಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಂತಕ್ಕೆ ಸಮಾಧಾನ ಪಡಿಸಿದೆ. ನಿಮ್ಮನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕದಲಿಸೋದಿಲ್ಲ, ಜೊತೆಗೆ ನಿಮ್ಮ ವಿರುದ್ಧ ಚಟುವಟಿಕೆ ನಡೆಸ್ತಿರುವಂತಹ ಕೆಲವು ಸಚಿವರು ಮುಖಂಡರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ, ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ, ಈ ರೀತಿಯಾಗಿ ಸಮಾಧಾನ ಪಡಿಸಿ ಕಳಿಸಿದ್ದಾರೆ. ಇದರ ಪರಿಣಾಮನೇ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಇಷ್ಟೊಂದು ರೊಚ್ಚಿಗೆದ್ದಿರೋದು. ಇತ್ತೀಚಿನ ಅವರ ಹೇಳಿಕೆಗಳು, ಅವರ ಚಟುವಟಿಕೆಗಳು ಎಷ್ಟೊಂದು ಬಿರುಸಾಗಿದೆ ಅನ್ನೋದನ್ನು ಗಮನಿಸಿದ್ರೆ ನಿಮಗೂ ಸಹ ಗೊತ್ತಾಗುತ್ತೆ. ಇಷ್ಟು ದಿನಗಳ ಕಾಲ ಪಕ್ಷದಲ್ಲಿದ್ದು ಪಕ್ಷವನ್ನು ಬೆಳೆಸಿ ತಾನೂ ಬೆಳೆದು ಈ ಹಂತದಲ್ಲಿ ಏನೋ ಒಂದು ತೊಂದರೆಯಿಂದಾಗಿ ಸರ್ಕಾರ ಏನಾದರೂ ಬಿದ್ದು ಹೋದರೆ ಅದು ಪಕ್ಷದ ಅಸ್ತಿತ್ವಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ಇದನ್ನು ಡಿ ಕೆ ಶಿವಕುಮಾರ್ ಅವರು ಮೊದಲೇ ಯೋಚಿಸಿದಂತಿದೆ. ಇದಲ್ಲದೆ ವೀಕ್ಷಕರೇ, ಸದ್ಯದಲ್ಲೇ ರಾಜ್ಯದಲ್ಲಿ ಜಿಲ್ಲಾ ತಾಲೂಕು ಪಂಚಾಯಿತಿಗಳ ಚುನಾವಣೆ ಇದೆ. ಈ ಹಂತದಲ್ಲಿ ಗೊಂದಲಗಳು, ರಿಸ್ಕ್ ತೆಗೆದುಕೊಂಡ್ರೆ ಚುನಾವಣೆ ಮೇಲೂ ಪರಿಣಾಮ ಬೀರಬಹುದು, ಈ ಆತಂಕ ವರಿಷ್ಠರಿಗಿದೆ. ಅದರ ಜೊತೆಗೆ ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿರುವ ಡಿ ಕೆ ಶಿವಕುಮಾರ್ ಅವರನ್ನು ಸಹ ಸಂತೈಸಬೇಕು. ಯಾಕಂದರೆ ಹಲವು ಸಂದರ್ಭದಲ್ಲಿ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ನೆರವಾಗಿದ್ದಾರೆ, ಹಲವು ಚುನಾವಣೆಗಳಲ್ಲಿ ಪ್ರಮುಖ ಪ್ಲೇಯರ್ ಆಗಿ ವರ್ಕ್ ಮಾಡಿದ್ದಾರೆ. ಹೀಗಾಗಿ ಡಿ ಕೆ ಅವರನ್ನು ಬಿಟ್ಕೊಡುವಂತಹ ಮಾತೇ ಇಲ್ಲ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ತೆಗೆಯೋದಿಲ್ಲ ಅನ್ನೋದು ಸ್ಪಷ್ಟ. ಇದಕ್ಕೆ ಮತ್ತೊಂದು ಕಾರಣ ಅಂದರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಒಕ್ಕಲಿಗ ಪ್ರಮುಖ ನಾಯಕರು. ಹೀಗಾಗಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಶಿ ಅವರನ್ನು ಸಮಾಧಾನ ಪಡಿಸೋದೊಂದೇ ಹೈಕಮಾಂಡ್ಗೆ ಇರುವಂತಹ ಮಾರ್ಗ. ವೀಕ್ಷಕರೇ, ಇದಕ್ಕೆ ಪರ್ಯಾಯ ಮಾರ್ಗವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಮತ್ತೊಂದು ಚರ್ಚೆ ನಡೀತಿದೆ ಅನ್ನೋ ಸಂಗತಿ ಬಯಲಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿ ಅವರ ರಾಜೀನಾಮೆ ಪಡೆಯೋದು, ಅದಕ್ಕೆ ಪ್ರತಿಯಾಗಿ ಅವರು ಹೇಳಿದವರನ್ನೇ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋದು, ಜೊತೆಗೆ ಸಚಿವ ಸಂಪುಟ ಪುನರಚನೆ ಆದಾಗ ಹೊಸ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದವರಿಗೇನೆ ಸಚಿವ ಸ್ಥಾನ ಕೊಡೋದು. ಅಷ್ಟು ಮಾತ್ರ ಅಲ್ಲ, DCM ಸ್ಥಾನಕ್ಕೂ ಸಿದ್ದರಾಮಯ್ಯ ಅವರೇ ಹೆಸರನ್ನು ಸೂಚಿಸಲಿ. ಈ ಒಂದು ಸೂತ್ರವನ್ನು ಹೈಕಮಾಂಡ್ ರೆಡಿ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಹೊಸ ಸೂತ್ರಕ್ಕೆ ಡಿ ಕೆ ಶಿ ಅವರನ್ನು ಒಪ್ಪಿಸುವಂತಹ ಚಾಲೆಂಜ್ ಈಗ ಹೈಕಮಾಂಡ್ ಮುಂದಿದೆ. ಆದರೆ ಈ ಸೂತ್ರಕ್ಕೆ ಇಬ್ಬರು ಒಪ್ಪುವಂತಹ ಸಾಧ್ಯತೆಗಳು ಇಲ್ಲ. ಯಾಕಂದರೆ ಪಕ್ಷದಲ್ಲಿ ಅವರದ್ದೇ ಆದಂತಹ ವರ್ಚಸ್ಸನ್ನು ಕಾಪಾಡಿಕೊಳ್ಳುವಂತಹ ಯೋಚನೆಯಲ್ಲಿ ಇಬ್ಬರು ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಸದ್ಯಕ್ಕೆ ಸಮಾಧಾನ ಪಡಿಸಿದ್ರು ಈ ಒಂದು ಬಿಕ್ಕಟ್ಟಿನ ಸನ್ನಿವೇಶ ಇದೇ ರೀತಿಯಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇನ್ನೊಂದು ಚರ್ಚೆನೂ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಮತ್ತೊಂದು ಪರ್ಯಾಯ ಮಾರ್ಗ ಅಂತ ಹೇಳಿದ್ರೆ, ಇತ್ತೀಚೆಗೆ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಆಡಳಿತದ ವಿಚಾರಕ್ಕೆ ಬಂದರೆ, ಈ ಒಂದು 2ನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಸಮರ್ಥವಾದಂತಹ ಆಡಳಿತ ಕೊಡೋದಕ್ಕೆ ಎಡವಿದ್ದಾರೆ. ಅದರ ಜೊತೆಗೆ ಈ ಮಂಡಿ ನೋವಿನ ಸಮಸ್ಯೆ ಆಡಳಿತದ ಮೇಲೂ ಇದು ಸಹಜವಾಗಿ ಪರಿಣಾಮ ಬಿದ್ದೇ ಬೀರುತ್ತೆ. ಇದೇ ನೆಪ ಒಡ್ಡಿ ಅವರನ್ನು ಬದಲಾಯಿಸುವಂತಹ ಚರ್ಚೆ ದಿಲ್ಲಿ ಕಾಂಗ್ರೆಸ್ ನಾಯಕರ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಆದರೆ ಆ ರೀತಿ ಮಾಡಿದಾಗ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಏನು ಮಾಡ್ತಾರೆ? ಇದು ಹೈಕಮಾಂಡ್ಗೆ ಮತ್ತೊಂದು ಟೆನ್ಷನನ್ನು ತಂದಿಟ್ಟಿದೆ. ಅಷ್ಟು ಕಟ್ಟುನಿಟ್ಟಾಗಿದ್ರು, ಹೈಕಮಾಂಡ್ನಿಂದ ವಾರ್ನಿಂಗ್ ಬಂದರೂ ರಾಜಣ್ಣನಂಥ ನಾಯಕರು ಅಂದರೆ ಸಿದ್ದರಾಮಯ್ಯ ಬೆಂಬಲಿಗರು ಸುಮ್ಮನಿರ್ತಾ ಇಲ್ಲ. ಇನ್ನೇನಾದರೂ ಪದವಿಯನ್ನು ಕಿತ್ಕೊಂಡ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಸ್ಪಷ್ಟ. ಇದೇ ಕಾರಣಕ್ಕೆ ಹೇಳಿದ್ದು, ಮೊದಲು ಇದ್ದಂತಹ ಪರಿಸ್ಥಿತಿನೇ ಬೇರೆ, ಈಗ ಎಲ್ಲವೂ ಉಲ್ಟಾಪಲ್ಟಾ ಆಗಿದೆ ಅಂತ. ಅಂದರೆ ಮೇಲ್ನೋಟಕ್ಕೆ ಮಾತ್ರ ನಮಗೆ ಅನ್ನಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಸಿದ್ಧಾಂತಕ್ಕೆ ಹತ್ತಿರ ಆಗ್ತಿದ್ದಾರೆ ಅಂತ. ಆದರೆ ವಾಸ್ತವದಲ್ಲಿ ಅವರು ಪಕ್ಷ ಬಿಡುವಂತಹ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ, ಪಕ್ಷವನ್ನು ತ್ಯಜಿಸೋದಿಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ.
ಆದರೆ ಇದೇ ಮಾತನ್ನ ಸಿದ್ದರಾಮಯ್ಯ ಅವರ ಬೆಂಬಲಿಗರ ವಿಚಾರದಲ್ಲಿ ಇಷ್ಟೊಂದು ಗಟ್ಟಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಂದು, ಅಲ್ಲಿ ಬೆಂಬಲಿಗರ ಸಂಖ್ಯೆಯೂ ಹೆಚ್ಚಿದೆ, ಅದು ಸಹ ಸರ್ಕಾರವನ್ನು ಬೀಳಿಸುವಷ್ಟರ ಮಟ್ಟಿಗೆ. ಇನ್ನೊಂದು, ಅಲ್ಲಿರುವಂಥವರು ಪಕ್ಷದ ಹಿರಿಯ ನಾಯಕರು, ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡವರು. ಹೀಗಾಗಿನೇ ಈ ಸಂದರ್ಭದಲ್ಲಿ ಬಹಳ ಡೇಂಜರಸ್ ಅನ್ನಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರಲ್ಲ, ಬದಲಾಗಿ ಸಿದ್ದರಾಮಯ್ಯ ಬಣದ ನಾಯಕರು. ಹೀಗಾಗಿ ಹೈಕಮಾಂಡ್ ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ತೀವ್ರವಾದಂತಹ ಕುತೂಹಲ ಇದೆ. ಇದಿಷ್ಟು ರಾಜ್ಯ ರಾಜಕೀಯದ ಒಂದಷ್ಟು ಬೆಳವಣಿಗೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? ಡಿ ಕೆ ಶಿವಕುಮಾರ್ ಅವರ, ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ, ಅಥವಾ ಮತ್ತೊಬ್ಬ ನಾಯಕನ ಪಾಲಾಗುತ್ತಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.